ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸ್ವಾರ್ಥ ಗ್ರಂಥ 8ನೇ ಅಧ್ಯಾಯ 32ನೇ ವಾಕ್ಯ. ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ. ಪ್ರಿಯರೇ, ಸತ್ಯ ಎಂಬುದಾದರೆ ಏನು? ಈ ಲೋಕಕ್ಕೆ ಅದು ಸತ್ಯವನ್ನು ಸಾರುವುದಕ್ಕಾಗಿ ಬಂದಂತ ನಾಮ ಆದರೂ ಯಾವುದು? ಈ ಲೋಕದಲ್ಲಿ ಅನೇಕ ದೇವಾನುದೇವತೆಗಳು ಬಂದರು, 300 ಮುಕ್ಕೋಟಿ ದೇವರುಗಳು ಬಂದರು, 300 ಮುಕ್ಕೋಟಿ ಅನೇಕ ದೇವರುಗಳು ಬಂದರು ಕೂಡ, ಆದರೆ ಒಂದು ಸತ್ಯವನ್ನ ತಿಳಿಸುವಂತ ಒಂದು ಮಾರ್ಗ ಬರಲೇ ಇಲ್ಲ. ಆದರೆ 2032 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ತನ್ನ ಸತ್ಯವನ್ನ ಬೋಧಿಸಿದನು, ಸತ್ಯದ ಮಾರ್ಗದಲ್ಲಿ ನಡೆಸಿದನು. ಈ ಲೋಕಕ್ಕೆ ದಾರಿಯಾಗಿ, ಈ ಲೋಕಕ್ಕೆ ರಕ್ಷಕನಾಗಿ, ಈ ಲೋಕಕ್ಕೆ ಬೆಳಕಾಗಿ, ಈ ಲೋಕಕ್ಕೆ ದಾರಿದೀಪವಾಗಿ ಬಂದಂತ ಒಬ್ಬನೇ ಒಬ್ಬ ದೇವರೆಂದರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಈ ಲೋಕದಲ್ಲಿ ಆತನನ್ನ ತಿಳಿಯುವುದೇ ಸತ್ಯವಾಗಿದೆ, ಆತನನ್ನ ತಿಳಿದುಕೊಳ್ಳುವುದು ಸತ್ಯವಾಗಿದೆ, ಯೇಸುವನ್ನ ತಿಳಿದುಕೊಳ್ಳುವುದು ಸತ್ಯವಾಗಿದೆ. ಯೇಸುವನ್ನ ತಿಳಿದುಕೊಂಡರೆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಹೌದು ಪ್ರಿಯ ದೇವ್ರ ಮಕ್ಕಳೇ, ನಾವು ಕೆಲವು ಶ್ಲೋಕಗಳನ್ನ ಇವತ್ತು ನೋಡಿಕೊಳ್ಳೋಣ. ಓಂ ಶ್ರೀ ವೃಕ್ಷಶೂಲಾಯ ನಮಃ ಅಂದರೆ ವೃಕ್ಷದಲ್ಲಿ ಒಡೆಯಲ್ಪಟ್ಟವನೇ ನಿನಗೆ ಸ್ತೋತ್ರ. ಓಂ ಶ್ರೀ ವಕ್ರತುಂಡಾಯ ನಮಃ ವಿಚಿತ್ರವಾಗಿ ಕಡಿಯಲ್ಪಟ್ಟವನೇ ನಿನಗೆ ಸ್ತೋತ್ರ. ಓಂ ಶ್ರೀ ಪಂಚಗಾಯಾಯ ನಮಃ 5 ಗಾಯಗಳನ್ನ ಉಳ್ಳಾತನೇ ನಿನಗೆ ಸ್ತೋತ್ರ. ಓಂ ಶ್ರೀ ಮೃತ್ಯುಂಜಾಯ ನಮಃ ಅಂದರೆ ಮೃತ್ಯವನ್ನ ಗೆದ್ದಾತನೇ ನಿನಗೆ ಸ್ತೋತ್ರ. ಓಂ ಶ್ರೀ ಗಣಾಧಿಪತಾಯ ನಮಃ ಅಂತ ಹೇಳಿ ಹೇಳ್ತೇವೆ. ಅದರ ಅರ್ಥ ಏನಂದ್ರೆ ಗಣಕ್ಕೆ ಅಧಿಪತಿಯಾಗಿರುವಾತನೇ ಸ್ತೋತ್ರ. ಓಂ ಶ್ರೀ ತ್ರಿಮುಖಾಯ ನಮಃ ಅಂದ್ರೆ ಮೂರು ರೀತಿಯ ಆತ್ಮಗಳನ್ನ, 3 ಮುಖಗಳನ್ನ ಉಳ್ಳಾತನೇ ನಿನಗೆ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುವಂತ 3 ರೀತಿಯ ವೇಷಗಳನ್ನ ಧರಿದಾತನೇ ನಿನಗೆ ಸ್ತೋತ್ರ. ಓಂ ಶ್ರೀ ಮನುಪುತ್ರಾಯ ನಮಃ ಮನಸ್ಸನಿಗೆ ಪುತ್ರನಾಗಿ ಇಳಿದು ಬಂದ ಆತನೇ ನಿನಗೆ ಸ್ತೋತ್ರ. ಹಾಗೆ ನಾವು ನೋಡೋದಾದ್ರೆ ಓಂ ಶ್ರೀ ಬ್ರಹ್ಮಪುತ್ರಾಯ ನಮಃ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತನು, ಆತನ ಪುತ್ರನು ಒಬ್ಬನು ಯೇಸು ಕ್ರಿಸ್ತನು ಮಾತ್ರವೇ. ಹಾಗೆ ನಾವು ನೋಡೋದಾದ್ರೆ ಓಂ ಶ್ರೀ ಅಗ್ನೀಶ್ವರಾಯ ನಮಃ ಅಗ್ನಿಯಾಗಿರುವ ದೇವರೇ ನಿನಗೆ ಸ್ತೋತ್ರ. ಓಂ ಶ್ರೀ ಪಾಪ ಪರಿಹಾರಿಯೇ ನಮಃ ಪಾಪವನ್ನು ಪರಿಹರಿಸುವಾತನೇ ನಿನಗೆ ಸ್ತೋತ್ರ. ಓಂ ಶ್ರೀ ಕನ್ನಿಕ ಸೂತಾಯ ನಮಃ ಕನ್ನಿಕೆಯಲ್ಲಿ ಹುಟ್ಟಿದಾತನೇ ನಿನಗೆ ಸ್ತೋತ್ರ. ಓಂ ಶ್ರೀ ವೃಕ್ಷ ತುಂಡಾಯ ನಮಃ ವೃಕ್ಷದಲ್ಲಿ ಒಡೆಯಲ್ಪಟ್ಟವನೇ ನಿನಗೆ ಸ್ತೋತ್ರ. ಓಂ ಶ್ರೀ ವೃಕ್ಷಶೂಲಾಯ ನಮಃ ವೃಕ್ಷದಲ್ಲಿ ಒಡೆಯಲ್ಪಟ್ಟವನೇ ನಿನಗೆ ಸ್ತೋತ್ರ. ಓಂ ಶ್ರೀ ಶಿಲಾಶೇರ್ವಾಯ ನಮಃ ಅಂದ್ರೆ ಶಿಲುಬೆಯಲ್ಲಿ ಒಡೆಯಲ್ಪಟ್ಟವನೇ ನಿನಗೆ ಸ್ತೋತ್ರ. ಓಂ ಶ್ರೀ ವಾಕ್ಯ ದೇವಾಯ ನಮಃ ವಾಕ್ಯವೇ ದೇವರಾಗಿರುವ ದೇವರೇ ನಿನಗೆ ಸ್ತೋತ್ರ. ಓಂ ಶ್ರೀ ಹೀಗೆ ಅನೇಕ ಶ್ಲೋಕಗಳನ್ನ ನಾವು ಹೇಳಬಹುದು ಪ್ರಿಯರೇ. ಹಾಗೆ ಇನ್ನೊಂದು ಶ್ಲೋಕವನ್ನ ನಾವು ನೋಡಿಕೊಳ್ಳೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ನಡೆಸುವ ದೇವರೇ ನಿನಗೆ ಸ್ತೋತ್ರ. ಕತ್ತಲೆ ಕಡೆಯಿಂದ ಬೆಳಕಿನಡೆಗೆ ನಡೆಸುವ ದೇವರೇ ನಿನಗೆ ಸ್ತೋತ್ರ. ಮೃತ್ಯುವನ್ನ ಗೆದ್ದ ದೇವರೇ ನಿನಗೆ ಸ್ತೋತ್ರ. ಓಂ ಅಂದರೆ ಲೋಕ, ಶಾಂತಿ ಅಂದರೆ ಸಮಾಧಾನ. ಈ ಲೋಕಕ್ಕೆ ಸಮಾಧಾನವಾಗಲಿ ಅಂತ ಹೇಳಿದ ಒಬ್ಬನೇ ಒಬ್ಬರು ದೇವರು ಅಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಹೀಗೆ ನಾವು ಋಗ್ವೇದಗಳಲ್ಲಿ, ಯಜುರ್ವೇದಗಳಲ್ಲಿ, ಸಾಮವೇದಗಳಲ್ಲಿ ಅನೇಕ ವೇದಗಳನ್ನ ನಾವು ಓದುದಾದ್ರೆ, ಇನ್ಕ್ಲೂಡಿಂಗ್ ಕುರಾನನ್ನ ಕೂಡ ನಾವು ಓದೋದಾದ್ರೆ ಪ್ರಿಯ ದೇವರ ಮಕ್ಕಳೇ, ಎಲ್ಲವೂ ಕೂಡ ಯೇಸುವನ್ನೇ ಸೂಚಿಸುವಂತ ಕಾರ್ಯವಾಗಿದೆ. ಯೇಸುವನ್ನು ಒಬ್ಬನನ್ನು ಬಿಟ್ಟರೆ ಸತ್ಯ ಈ ಲೋಕದಲ್ಲಿ ಯಾವುದೂ ಇಲ್ಲ. ಯೇಸುವನ್ನು ತಿಳಿಯುವುದೇ ನಿಜವಾದ ಸತ್ಯ. ಕುರಾನಲ್ಲಿ ಈ ರೀತಿಯಲ್ಲಿ ನಾವೊಂದು ನೋಡ್ತಾವೆ, ಅಲ್ಲಾಹು ಅಕ್ಬರ್, ಬಿಸ್ಮಿಲ್ಲಾ, ಅಲ್ಲಲ್ಲ, ಇಲ್ಲಿಲ್ಲ ಅಂತೇಳಿ ನಾವೊಂದು ಶ್ಲೋಕವನ್ನ ನಾವು ಕೇಳುತ್ತೇವೆ. ಅಂದರೆ ಸರ್ವಶಕ್ತ ದೇವರೇ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ನಿನ್ನನ್ನು ಹೊರತಾಗಿ ಬೇರೆ ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ಅವರು ಹೇಳುವುದನ್ನ ನಾವು ಗಮನಿಸುತ್ತೇವೆ. ಹೌದು ಪ್ರಿಯರೇ, ಯೇಸುವನ್ನು ಅರಿಯುವುದೇ ನಿಜವಾದ ಸತ್ಯ. ಯೇಸು ಕ್ರಿಸ್ತನು ಮಾತ್ರವೇ ಈ ಲೋಕಕ್ಕೆ ದಾರಿಯಾಗಿ, ಈ ಲೋಕಕ್ಕೆ ಪಾಪ ಪರಿಹಾರಕ್ಕಾಗಿ, ಈ ಲೋಕದ ಪಾಪವನ್ನು ಹೊತ್ತುಕೊಳ್ಳುವುದಕ್ಕಾಗಿ, ನಿನ್ನನ್ನು ಪಾಪದಿಂದ ವಿಮೋಚನೆ ಮಾಡುವುದಕ್ಕಾಗಿ ಒಂದು
ನರವತಾರವಾಗಿ ಈ ಲೋಕಕ್ಕೆ ಬಂದವನಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ. ಅದಕ್ಕೆ ಒಂದು ಶ್ಲೋಕದಲ್ಲಿ ನಾವು ಈಗ ಈ ರೀತಿಯಲ್ಲಿ ನೋಡುತ್ತೇವೆ, ಓಂ ಶ್ರೀ ನರವತಾರಾಯ ನಮಃ, ಅಂದ್ರೆ ನರರೂಪನಾಗಿ ಅವತಾರ ಎತ್ತಿದವನೇ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರಿಯರೇ. ಆದ್ದರಿಂದ ಪ್ರಿಯರೇ, ಇವತ್ತಿನ ವಾಕ್ಯವನ್ನ ಸಾಧ್ಯವಾದರೆ ಎಲ್ಲ ಜನರಿಗೆ ನೀವು ತಲುಪುವಂತೆ ಮಾಡ್ರಿ. ಯಾಕೆಂದ್ರೆ ಶ್ಲೋಕಗಳು ಅನೇಕರು ಹೇಳ್ತಾರೆ, ಈ ಶ್ಲೋಕದಲ್ಲಿ ಇರುವಂತಹ ಅರ್ಥಗಳನ್ನ ಅನೇಕರಿಗೆ ಗೊತ್ತಿರೋದಿಲ್ಲ. ಸತ್ಯವನ್ನು ತಿಳಿಸುವುದು ನಮ್ಮ ಕರ್ತವ್ಯ. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಆತನು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ದೇವರಲ್ಲ. ಆತನು ಈ ಲೋಕಕ್ಕೆ ಸತ್ಯ ಮಾರ್ಗವನ್ನ ತೋರಿಸುವುದಕ್ಕಾಗಿ, ಸತ್ಯವನ್ನ ಬೋಧಿಸುವುದಕ್ಕಾಗಿ, ಸತ್ಯದ ದಾರಿಯಲ್ಲಿ ನಡೆಸುವುದಕ್ಕಾಗಿ ಬಂದಂತಹ ಒಂದು ಶಕ್ತಿಯಾಗಿದೆ. ಯೇಸು ಕ್ರಿಸ್ತನೆಂಬುದಾದರೆ ಅದು ಅಭಿಷಕ್ತನೆಂಬುದಾಗಿ ನಮಗೋಸ್ಕರ ನಿಮಗೋಸ್ಕರ ಆತನು ಸಾಯುವುದಕ್ಕೋಸ್ಕರವೇ ಈ ಲೋಕದಲ್ಲಿ ಬಂದನು. ಆತನು ಸತ್ತು ಮೂರನೇ ದಿವಸ ಪುನರುತ್ಥಾನವಾಗಿ ಎದ್ದನು, ಇವತ್ತಿಗೂ ಜೀವಂತವಾಗಿದ್ದಾನೆ. ಆತನು ನಂಬುವ ಒಬ್ಬನಾದರೂ ಸತ್ತು ಹೋಗುವುದಿಲ್ಲ. ಆತನು ಮರುರೂಪ ಹೊಂದಿ ಆತನ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾನೆ, ಬದುಕುತ್ತಾನೆ ಪ್ರಿಯರೇ. ಆದ್ದರಿಂದ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಕ್ರಿಸ್ತನನ್ನ ನಂಬಬೇಕು. ಯೇಸುವೆ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ. ಆ ಸತ್ಯವನ್ನ ತಿಳಿದುಕೊಳ್ಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ವಾಕ್ಯ ಹೇಳಿದ ಪ್ರಕಾರ ಸ್ವಾಮಿ ಸತ್ಯವನ್ನು ತಿಳ್ಕೊಳ್ರಿ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬ ವಾಕ್ಯದ ಪ್ರಕಾರ ಅಪ್ಪ, ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.